ಇದು ಕೂಡ ಇಷ್ಟಪಟ್ಟು ತೊಗೊಂಡೆ, ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ. ಯಾಕಂದ್ರೆ ಒಂದೇ ಸಲ ಹಾಕೋದು ಮತ್ತೆ ನಾನು ರೀಯೂಸ್ ಮಾಡಲ್ಲ. ಈಗ ನನ್ನ ಫ್ಯಾಮಿಲಿ ಫಂಕ್ಷನ್ ಆದರೆ ಫೈನ್. ಇದೇ ನಾನು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದು ಆ್ಯಂಡ್ ಐ ಪೇಡ್ ಅರೌಂಡ್ 1300 ರೂಪೀಸ್ ಅಂತ ಅನ್ಸುತ್ತೆ ಈ ಜೀನ್ಸ್ ಪ್ಯಾಂಟ್ಗೆ. ಸಾರಿ, ಪರ್ಸನಲ್ ಸ್ಟೈಲಿಸ್ಟ್ ಶ್ರೀಜಾ, ಇಲ್ಲ ಅಂದರೆ ತೇಜು ಅದಕ್ಕೆ ಇಲ್ಲ ಅಂದರೆ ಶ್ರೀಜಾ. ಇಲ್ಲಿ ನಮ್ಮನ್ನು ಪಿಕ್ ಮಾಡೋಕ್ಕೆ ಅಂತ BMW ಬೆನ್ಸ್ ಕಾರ್ ಎಲ್ಲ ರೆಡಿ ಇತ್ತು. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG ಮಲ್ಲನಗೌಡ ವ್ಲಾಗ್ಸ್ ಗೈಸ್. ಸೊ ಇವತ್ತು ನಾನು ನಮ್ಮ ಅಲ್ಲಿಗೆ ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಎತ್ತ ಹೇಳ್ತೀವಿ. ಆಲ್ಸೋ ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ ಕೂಡ ಹೋಗಬೇಕು, ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಅಲ್ಲಿಗೂ ಕೂಡ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಆ್ಯಕ್ಚುಲಿ ನಮ್ಮನ್ನು ಪಿಕ್ ಮಾಡೋಕ್ಕೆ ಅಂತ BMW ಬೆನ್ಸ್ ಕಾರ್ ಎಲ್ಲ ರೆಡಿ ಇತ್ತು. ಸ್ಟಿಲ್ ನಾವು ಡೌನ್ ಟು ಬಟ್ಟೆ ಹೋಗ್ಬೇಕು ಅಂತ ಹೋಗ್ತೀವಿ. ಸ್ವಲ್ಪ ಡೌನ್ ಟು ಅರ್ತ್ ಇರೋದ್ರಿಂದ ಬೇಡ ಲೆಟ್ಸ್ ಗೋ ಇನ್ ಆಟೋ ಅಂದ್ಬಿಟ್ಟು ಆಟೋಗೆ ಹೋಗ್ತಾ ಇದ್ದೀವಿ. ಸೊ ಹೇಳಿದ್ನೆಲ್ಲ ಸ್ವಲ್ಪ ವರ್ಕ್ ಇತ್ತು ಅಂತ ಆ ಲೊಕೇಶನ್ಗೆ ರೀಚ್ ಆಗಿದ್ವಿ. ಅಲ್ಲಿಂದ ಮತ್ತೆ ನೆಕ್ಸ್ಟು ಹೊರಟ್ವಿ. ಸೊ ಗೈಸ್, ಕೆಲಸ ಮುಗೀತು, ಈಗ ಕಮರ್ಷಿಯಲಿಗೆ ಹೊರಡಬೇಕು. ಟೈಮ್ 2:15 ಆಗೋಗ್ಬಿಡ್ತು. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಫಸ್ಟ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ನಾನು ಅದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿದೆ ಅಲ್ಲ, ಏನು ತಿನ್ನೋಣ? ಹಾಂ, ಬೇಲ್ ಹೌಸಿಗೆ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ. ಸಿಕ್ಕಾಬಡೆ ಕ್ಲೋಸ್ ಆಗಿದೆಯಾ? ಶೆಟ್, ನೋಡೋಣ, ಲೆಟ್ಸ್ ಗೋ ಗೈಸ್. ನನ್ನ ಸ್ಪೆಕ್ಸ್ನ ಬಿಟ್ಟು ಬಂದುಬಿಟ್ಟಿದ್ದೆ, ಮತ್ತೆ ಹೋಗಿ ತೊಗೊಂಬಂದೆ. ಸೊ ಈಗ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಸಿಕ್ಕಾಬಡೆ ಬಿಸಿಲಿದೆ, ಹೊಟ್ಟೆ ಬೇರೆ ಹಸಿತಿದೆ. ಸೊ ಲೆಟ್ಸಿ ಓಡವೆಲ್ಲ ಆತ ನನಗೆ ತಗೊಳ್ತಿಲ್ಲ. ನಾವು ಇವಾಗ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ. ಸೊ ನೋಡೋಣ ಯಾವ ಥರ ಕ್ಲಾತ್ ಸಿಗುತ್ತೆ ಅಂತ. ಲೆಟ್ಸಿ. ಇವತ್ತು ಶ್ರೀಜಾ ಇಲ್ಲ, ಇವತ್ತು ಅದಕ್ಕೆ ಪರ್ಸ್ನಲ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಸೊ ನಾನು ಪರ್ಸ್ನಲ್ ಅಸಿಸ್ಟೆಂಟ್ ಅಂತ ಇದ್ದೀನಿ, ಪರ್ಸ್ನಲ್ ಸ್ಟೈಲಿಸ್ಟ್ ಗೈಸ್. ಸಾರಿ, ಇಲ್ಲ ಅನಿಸುತ್ತೆ. ಪರ್ಸ್ನಲ್ ಅಸಿಸ್ಟೆಂಟ್ ಅಲ್ಲ ಗೈಸ್, ಸಾರಿ, ಪರ್ಸ್ನಲ್ ಸ್ಟೈಲಿಸ್ಟ್. ಶ್ರೀಜಾ, ಇಲ್ಲ ಅಂದರೆ ತೇಜು ಅದಕ್ಕೆ ಇಲ್ಲ ಅಂದರೆ ಶ್ರೀಜಾ. ಗೈಸ್, ಈ ಶಾಪಲ್ಲಿ ಪಾರ್ಟಿ ವೇರ್ ಥರ ಇಲ್ವಂತೆ, ಮತ್ತೆ ಇಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ಒಂದೇ ಇದೆಯಾ? ಅದೊಂದೇ ಪಾರ್ಟಿ ವೇರು. ಸೊ ಈಗ ಬನ್ನಿ ಊಟ ಮಾಡೋಣ ಫಸ್ಟ್. ಸೊ ಈಗ ಬೇರೆ ಕಡೆ ಫಸ್ಟು ತಿನ್ನೋಣ ಅಂತ ಹೇಳ್ತಿದ್ದಾರೆ, ಅದಕ್ಕೆ ತಿನ್ಕೊಂಡ್ಬಿಟ್ಟು ಈ ಥರ ಯಾರಾದರೂ ನನಗೆ ಸ್ಪಾನ್ಸ್ ಮಾಡಿಬಿಡಿ ಗೈಸ್, ಒಂದೊಂದು ಇವೆಂಟ್ಗೂ ಪೀಸಾಗಿ ಹಾಕಿ ಹೋಗ್ಬಿಡ್ತೀನಿ. ಸೊ ಹಂಗಾಗಿ ಫಸ್ಟ್ ಊಟ ಮಾಡ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ನಾವಿವಾಗ ಮ್ಯಾಕ್ಡೊನಾಲ್ಡ್ಸ್ಗೆ ಬಂದಿದ್ದೀವಿ, ಇಲ್ಲೇನಾದರೂ ತಿನ್ಕೊಂಡು ಹೋಗೋಣ ಅಂತ. ಸೊ ಬನ್ನಿ. ನೆಕ್ಸ್ಟ್ ಲೆವೆಲ್ ಸುಸ್ತಾಗ್ತಾಯಿದೆ ಗೈಸ್. ಏನಂದರೆ ಮ್ಯಾಕ್ಡೊನಾಲ್ಡ್ಸಲ್ಲಿ ಸಿಕ್ಕಾಬಡೆ ರಶ್ ಇತ್ತು, ರಶ್ ಬಿಡಿ. ಬಟ್ ಏನಂದರೆ ತುಂಬ ಡಿಲೇ ಮಾಡ್ತಾಯಿದ್ರು, ಇನ್ನೂ ಆರ್ಡರ್ಸ್ ಇನ್ನೂ 70s ಕೊಟ್ಟಿರಲಿಲ್ಲ. ಸೊ ನಮ್ಮ ಆರ್ಡರ್ ಆಲ್ಮೋಸ್ಟ್ ಲೈಕ್ 85 ಹತ್ತಿರ ಇತ್ತು. ಆ್ಯಂಡ್ ಮೀ ಆ್ಯಂಡ್ ಅದಕ್ಕೆ ಡಿಸೈಡೆಡ್ ಓಕೆ ಫೈನ್, ಲೆಟ್ಸ್ ಗೋ ಟು ಸಮ್ ಅದರ್ ಪ್ಲೇಸ್ ಅಂದ್ಬಿಟ್ಟು ಈಗ ಶಿವಸಾಗರಿಗೆ ಬಂದು ನಾರ್ತ್ ಮಿಲ್ಸ್ ಆರ್ಡರ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಎಷ್ಟು ಸಿಕ್ಕಾಬಡೆ ಹೊಟ್ಟೆ ಹಸ್ತಿದೆ. ಫಸ್ಟು ಊಟ ಮಾಡೋಣ, ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಗೈಸ್. ಸೊ ಈಸ್ ಭರ್ಜರಿ ಮೀಲ್ಸ್. ಸೊ ಲೆಟ್ಸ್ ಹ್ಯಾವ್. ಈ ಶಾಪ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ನಾನು ವ್ಲಾಗ್ ಮಾಡೇ ಇಲ್ಲ, ಈ ಬಿಸಿಲಿಗೆ ಫುಲ್ ಟಯರ್ಡ್ ಆಗ್ತಿದೆ, ಅದಕ್ಕೇನು ಕೂಡ ನೋಡ್ತಾ ಇದ್ದಾರೆ. ಸೊ ಹೊರಗೆ ಹೋದ್ಮೇಲೆ ಮಾತಾಡುವ. ಆ್ಯಕ್ಚುಲಿ ಔಟ್ಫಿಟ್ಸ್ ಚೆನ್ನಾಗಿದೆ, ನಾಟ್ ಬ್ಯಾಡ್. ಕಮರ್ಷಿಯಲ್ ಸ್ಟ್ರೀಟಲ್ಲಿ ನೋಡ್ತಾ ಇರೋದು. ಏನಂದರೆ ಔಟ್ಫಿಟ್ಸ್ಗಳೆಲ್ಲ ಔಟ್ ಆಫ್ ಬಜೆಟ್ ರೇಂಜ್ ಥರ ಇದೆ. ಅಂದರೆ ನನ್ನ ಫ್ಯಾಮಿಲಿ ಇವೆಂಟ್ಸ್ಗೆ ಹೊರಟೋಗೋ ಥರ ಇದೆ, ಎಲ್ಲ 10K 8K 6K ಅದೇ ಪ್ರಾಬ್ಲಮ್ ಆಗ್ತಿರೋದು. ಸೊ ನಾನೇನು ಸ್ಪೆಷಲಿ ಸರ್ಚ್ ಮಾಡ್ತಿದ್ದೀನಿ ಅಂದರೆ ನನ್ನ ಇವೆಂಟ್ಸ್ಗೆ ಅನುಕೂಲ ಆಗೋ ಥರ, ಒಂದು ಸ್ವಲ್ಪ ಅಫೋರ್ಡಬಲ್ ಇರೋ ಥರ. ಯಾಕಂದ್ರೆ ಒಂದೇ ಸಲ ಹಾಕೋದು ಮತ್ತು ನಾನು ರೀಯೂಸ್ ಮಾಡಲ್ಲ. ಈಗ ನನ್ನ ಫ್ಯಾಮಿಲಿ ಫಂಕ್ಷನ್ ಆದರೆ ಫೈನ್, ಅದು ವರ್ತಿದೆ ನಾನು ಅಷ್ಟು ದುಡ್ಡು ಸ್ಪೆಂಡ್ ಮಾಡೋದ್ರಲ್ಲಿ, ಯಾಕಂದ್ರೆ ನನ್ನ ಫ್ಯಾಮಿಲಿ ಇವೆಂಟ್ ಆಗಿರುತ್ತೆ. ಬಟ್ ಇದು ಅಷ್ಟೊಂದು ವರ್ತಿಲ್ಲ ಅಂತ ಅನಿಸ್ತು. ಸೊ ಬೇಡ ಅಂತ ಈಗ ಪ್ಲ್ಯಾನ್ ಮಾಡಿಬಿಟ್ಟು ಈಗ ವೆಸ್ಟ್ ಸೈಡಿಗೆ ಬರ್ತಿದ್ದೀವಿ. ಸೊ ವೆಸ್ಟ್ ಸೈಡಲ್ಲಿ ಏನಾದರೂ ಶಾಪ್ ಮಾಡೋಣ ಅಂತ. ಲೆಟ್ಸ್ ಸಿ ಗೈಸ್, ಲೆಟ್ಸ್ ಸಿ. ನೋಡಿ ಗೈಸ್, ಟ್ರಿಪ್ಪಿಗೆ ಹೋಗಬೇಕು, ನನಗೆ ನಿಜ ಟ್ರಿಪ್ಪಿಗೆ ಹೋಗಬೇಕು. 4 ತಿಂಗಳಾಗಿದೆ, ಅದಕ್ಕೆ ನಾನು ಅದನ್ನ ಕೆಲವೊಂದು ಔಟ್ಫಿಟ್ಸ್ನ ಅದೇ ಮಾತಾಡ್ತಾ ಇದ್ವಿ. ಟ್ರಿಪ್ಸಿಗೆ ಹೋಗೋಕ್ಕೆ ಸಕ್ಕತ್ತಾಗಿದೆ ಅಂತ. ನನಗೆ ಈ ಪ್ಯಾಂಟ್ ತುಂಬ ಇಷ್ಟ ಆಯಿತು. ಯು ಗೈಸ್ ಕ್ಯಾನ್ ಹ್ಯಾವ್ ಎ ಲುಕ್. ಯಾ, ಸೊ ಹಾಗಾಗಿ ಈ ಪ್ಯಾಂಟ್ ಒಂದು ತೊಗೊಳ್ಳೋಣ ಅಂತ ಇದ್ದೀನಿ ವೆಸ್ಟ್ ಸೈಡಲ್ಲಿ. ಸೊ ಯಾ, ಎಲ್ಲೆಲ್ಲೂ ನಾನೇ ಔಟ್ಫಿಟ್ಸ್ಗಳನ್ನ ತೊಗೊಂಡ್ವಿ.
ಈಗ ಬಿಲ್ ಹಾಕ್ಸ್ತಾ ಇದ್ದೀವಿ. ಏನೋ ತೊಗೊಳಕ್ಕೆ ಬಂದ್ವಿ, ಏನೇನೋ ಮಾಡ್ತಾ ಇದ್ದೀವಿ ನಾನು ಅದಕ್ಕೆ ಇಬ್ಬರು ಸೇರಿಕೊಂಡು. ಆ್ಯಕ್ಚುಲಿ ನಂದು ಸ್ವಲ್ಪ ಸಾರ್ಟ್ ಆಯಿತು, ಹಾಗಾಗಿ ತಲೆ ಕೆಡ್ಸ್ಕೊಳ್ದಂಗೆ ಪೀಸಾಗಿ ಬೇರೆ ಔಟ್ಫಿಟ್ಸ್ ನೋಡ್ತಾ ಇದ್ದೀವಿ. ಇಲ್ಲಾಂದಿದ್ರೆ ಜೊತೆಗೆ ಮೆಂಟ್ರಿ ಹಿಡಿದಿತ್ತು ಪಕ್ಕ. ಸೊ ಯಾ, ಎವ್ರಿಥಿಂಗ್ ಇಸ್ ಸಾರ್ಟೆಡ್ ಫಾರ್ ನಾವು. ಮನೆಗೆ ಹೋಗುವ ಗೈಸ್. ನಿಜವಾಗ್ಲೂ ಅಮೇಝಿಂಗ್ ಕಲೆಕ್ಷನ್ಸ್. ಲೈಕ್ ಟಾಪ್ ಸಿಕ್ಕಾಪಟ್ಟೆ ತೊಗೊಂಡಿದ್ದೀನಿ ಇವತ್ತು. ಏನಿಲ್ಲ ಅಂದರೂ ಒಂದು 10 ಜೊತೆ ಟಾಪ್ ತೊಗೊಂಡಿದ್ದೀನಿ ನಾನು. ಸೊ ಹೆಂಗೂ ಆ ಔಟ್ಫಿಟ್ಟಿಗೆ ತೊಗೊಳ್ಳೋ ಬದಲು ಇಲ್ಲಿ ತೊಗೊಳಂಗಾಯಿತು. ಆ್ಯಂಡ್ ಆಲ್ಸೋ ಇಲ್ಲಿ ಶಾರ್ಟ್ ಕುರ್ತಾಸ್ ಇಷ್ಟ ಆಯ್ತು ನನಗೂ, ಅದಕ್ಕೆ ಇಬ್ಬರು ಒಂದೊಂದು ತೊಗೋತಿದ್ವಿ. ಅದಕ್ಕೆ ಯಾವ ಕಲರ್ ತೊಗೊಂಡ್ರಿ? ಅದು ವೈಟು ಚೆನ್ನಾಗಿದೆ ನೋಡಿ. ವೈಟ್ ಬೇಡವಾ? ಅಲ್ಲ ಕೆಳಗಡೆ ಬೇಡ ಅಲ್ವಾ? ಇದು ಬ್ಲ್ಯಾಕು. ಹಾಂ. ಸೊ ಇದನ್ನು ತೊಗೊಳ್ತಾ ಇದ್ದೀವಿ. ಯಸ್ ಗೈಸ್ ನಮ್ಮ ಊರಿಗೆಲ್ಲ ಹೋಗ್ಬಿಟ್ರೆ ಲಿಟ್ರಲಿ ಎಷ್ಟು ಇರೋ ಬರೋ ಮರ ಎಲ್ಲ ಇದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ 1/4 kg ನಾವು 150 ರೂಪಾಯಿ ಕೊಟ್ಟು ತೊಗೊಂಡು ತಿಂತಾ ಇದ್ದೀವಿ. ನಮ್ಮ ಅದಕ್ಕೆ ತುಂಬ ಇಷ್ಟ ಆಗಿ ತೊಗೊಂಡು ತಿಂತಾ ಇದ್ದಾರೆ. 100 ರೂಪಾಯಿ ಸಿಗತ್ತಾ? ಇನ್ನೊಂದು 1/2 kg. ನಮ್ಮ ಅದಕ್ಕೆ ಬಾರ್ಗೇನಿಂಗ್ ಸ್ಕಿಲ್ಸ್ ತೋರಿಸ್ತಾರೆ. ಇಷ್ಟೇ ನಮ್ಮ ಹಳ್ಳಿ ಡಿಫ್ರೆನ್ಸು. ಹಳ್ಳಿಲಿ ಎಲ್ಲ ಫ್ರೀಯಾಗಿ ಸಿಗುತ್ತೆ, ಇಲ್ಲೆಲ್ಲ ದುಡ್ಡು ಕೊಟ್ಟು ತಿನ್ಬೇಕಷ್ಟೇ. ನಮಗೆ ಊರಿಗೆ ಹೋದರೆ ಎಷ್ಟೊಂದು ಸಿಗುತ್ತೆ. ಓಕೆ. ಜಸ್ಟ್ ನಾವು ಮನೆಗೆ ಬಂದ್ವಿ. ನಮ್ಮ ಅಣ್ಣಂಗೆ ಹೇಳಿದ್ವಿ, ನಾನು ಹೇಳಿರಲಿಲ್ಲ, ಅದಕ್ಕೆ ಹೇಳಿದ್ರು ಹೇಳಿ ತೊಗೊಂಬನ್ನಿ ಅಂತ. ನಮ್ಮ ಅಣ್ಣ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ತೊಗೊಂಬಂದು ಫ್ರಿಡ್ಜಿಗೆ ಇಟ್ಟಿದ್ದಾನೆ. ಸೋ ಕ್ಯೂಟ್. ಯಾವ ಲೆವೆಲಿಗೆ ಸುಸ್ತಾಗಿದೆ ಅಂದರೆ ಹಾಟಲ್ಲಿ ಇಳಿಯಕ್ಕೂ ಆಗ್ತಿಲ್ಲ, ಮಾತು ಆಡಿಲ್ಲ ಇಬ್ರು. ಲಿಟ್ರಲಿ 1 ಗಂಟೆ ಜರ್ನಿ ಆಟೋಲ್ಲಿ ಮಾಡಿದ್ದು. ನೀವಿಗೆ ಫಸ್ಟ್ ಎಳ್ನೀರು ಕುಡಿಯೋಣ ಗೈಸ್. ಸ್ವರ್ಗ. ಶಿಯರ್ಸ್ ಗೈಸ್. ಮನೆಗೆ ಬಂದು ಎಳ್ನೀರು ಕುಡಿದು ಬಂದು ಒಂದು ಪವರ್ ನ್ಯಾಪ್ ಮಾಡಿದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು, ಆ ಬಿಸಿಲು, ಆ ಓಡಾಟ ಎಲ್ಲದೂ ಕೂಡ. ಸೊ ಅದಕ್ಕೇನು ಕೂಡ ಪಾಪ ಫ್ರೆಶ್ ಅಪ್ ಆಗಿ ಈಗ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಆಲ್ಸೋ ನನಗೆ ಇವತ್ತು ಗೊತ್ತಾಯಿತು ನಾನು ಯೂಸ್ ಮಾಡ್ತಿರೋ ಅಂಥ ಸನ್ಸ್ಕ್ರೀನ್ ಇಷ್ಟು ಕಾಸ್ಟ್ಲಿ ಅಂತ. ಇವತ್ತು ಬಿಲ್ ಪೇ ಮಾಡ್ತಾ ಇದ್ದೆ ಆಯಿತಾ, ಏನಕ್ಕೆ ಇಷ್ಟೊಂದು ಬರೀ 3 ಐಟಮ್ಸ್ಗೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಈ ಸನ್ಸ್ಕ್ರೀನ್ ರೇಟೇ 1849 ರೂಪೀಸ್ ಇದೆ. ನಾನು ಇಷ್ಟು ದಿನ ಚೆಕ್ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಪೇ ಮಾಡಿದಾಗೂ ಏನೂ ಚೆಕ್ ಮಾಡಿರಲಿಲ್ಲ. ಬಿಲ್ ಇಷ್ಟ ಆಗಿತ್ತು, ಬಟ್ ಏನು ಚೆಕ್ ಮಾಡ್ಬೇಕಂತ ಅನ್ಸಿರಲಿಲ್ಲ. ಇವಾಗ ಚೆಕ್ ಮಾಡಿದಾಗ ಗೊತ್ತಾಯಿತು ಇಷ್ಟು ಕಾಸ್ಟ್ಲಿ ಇದೆ ಈ ಸನ್ಸ್ಕ್ರೀನ್ ಅಂತ. ಎನಿವೇಸ್ ದಟ್ಸ್ ಇಟ್ ಗೈಸ್. ಆ್ಯಕ್ಚುಲಿ ಈ ಸನ್ಸ್ಕ್ರೀನ್ ನನಗೆ ತುಂಬ ಈಗ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅಂದರೆ ಮೈ ಸ್ಕಿನ್ ಈಸ್ ಹೀಲಿಂಗ್ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಯಾ, ಆ್ಯಂಡ್ ಇವತ್ತು ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ಹಾಗೆ ಗ್ಲಿಮ್ಸಸ್ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಯಾ, ಇದೊಂದು ಟಾಪ್, ಲೈಕ್ ಶಾರ್ಟ್ ಕುರ್ತಾ ಟಾಪ್ ಥರ ತಗೊಂಡ್ವಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿ ನೋಡಿದಾಗಲೇ ಅನಿಸ್ತು ಚೆನ್ನಾಗಿದೆ ಅಂತ, ಬಟ್ ಹಾಕೊಂಡ್ಮೇಲೆ ವೇರ್ ಮಾಡಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ಥರ ನಾನು ಅದಕ್ಕೆ ಇಬ್ಬರು ಕೂಡ 2 ತೊಗೊಂಡ್ವಿ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಅರೌಂಡ್ ಎಷ್ಟು 250 ರೂಪೀಸ್ ಏನೋ ಪೇ ಮಾಡಿದ್ವಿ ಅಷ್ಟೇ. ನನಗೀಗ ಹಾಕೊಂಡ್ಮೇಲಂತೂ ತುಂಬ ಚೆನ್ನಾಗಿ ಅನಿಸ್ತಿದೆ. ಇಲ್ಲೊಂದು ಸ್ವಲ್ಪ ಸ್ಲೈಟಾಗಿ ಇಡಿಸ್ಬೇಕು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಓವರ್ ಆಲ್ ಯಸ್ 10 on 10 ತುಂಬ ಚೆನ್ನಾಗಿದೆ ಗೈಸ್. ಇನ್ನೊಂದು ತೊಗೊಂಡೆ, ಇದು ಅದಕ್ಕೆ ಇದು. ಹಾಂ, ಇದನ್ನು ನಾನು ತೊಗೊಂಡೆ. ಸೊ ಇಬ್ಬರು ಕೂಡ 2 ಸೆಟ್ಸ್ ಅಂತ ತೊಗೊಂಡ್ವಿ. ಇನ್ನೊಂದು 2 ತೊಗೊಂಡಿದ್ರು ಆಗೋದು ಅಂತ ಈಗ ನಮ್ಮ ಅದಕ್ಕೆ ಹೇಳ್ತಾ ಇದ್ದೆ ನಾನು. ಬಟ್ ಐ ಲವ್ ದಿಸ್ ಗೈಸ್. ಇದು ಕೂಡ ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಆಯಿತು. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಗಿ ತೊಗೊಂಡೆ. ಆ್ಯಂಡ್ ಅದಕ್ಕೇನು ಕೂಡ ತಗೋ ಅಂತ ಹೇಳಿದ್ರು. ಸೊ ಇದೇ ನಾನು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದು. ನನ್ನ ಲೆಂತಿಗೆ ಸಿಕ್ತು ಅಂತ ಐ ವಾಸ್ ಲೈಕ್ ಓಕೆ ಫೈನ್ ಅಂತ. ಆ್ಯಂಡ್ ಐ ಪೇಡ್ ಅರೌಂಡ್ 1300 ರೂಪೀಸ್ ಅಂತ ಅನ್ಸುತ್ತೆ ಈ ಜೀನ್ಸ್ ಪ್ಯಾಂಟ್ಗೆ. ಆ್ಯಂಡ್ ಇದು ನನಗೆ ಈ ಜೀನ್ಸ್ ಪ್ಯಾಂಟ್ ತಲೆಯಲ್ಲಿ ಇದ್ಬಿಟ್ಟು ಓಕೆ ಇದು ಈ ಕಲರ್, ಈ ಟಾಪ್ ಕಲರ್ ಈ ಜೀನ್ಸ್ ಪ್ಯಾಂಟಿಗೆ ಕಾಂಪ್ಲಿಮೆಂಟ್ ಮಾಡುತ್ತೆ ಅಂತ ಇದನ್ನು ತೊಗೊಂಡಿದ್ದು. ದಿಸ್ ಈಸ್ ಆಲ್ಸೋ ಲುಕಿಂಗ್ ಗುಡ್ ಗೈಸ್. ಚೆನ್ನಾಗಿದೆ ಗೈಸ್ ಇದು ಕೂಡ. ಸೊ ದಿಸ್ ಇಸ್ ದ ಅನದರ್ ಟಾಪ್ ಆ್ಯಂಡ್ ಪ್ಯಾಂಟ್. ಇನ್ನೊಂದು ಟಾಪ್ ಇದೊಂದು ತೊಗೊಂಡೆ. ಆ್ಯಕ್ಚುಲಿ ಈ ಜೀನ್ಸ್ ಪ್ಯಾಂಟಿಗೆ ಇದು ಕಾಂಪ್ಲಿಮೆಂಟ್ ಮಾಡ್ತಿಲ್ಲ ಈ ಟಾಪು, ಯಾಕಂದರೆ ಇದು ಕೂಡ ವೈಟ್ ಇದೆ. ಸೊ ಇದು ಕೂಡ ಕಾಂಪ್ಲಿಮೆಂಟ್ ಮಾಡ್ತಿಲ್ಲ. ಬಟ್ ಅದ್ರ ಜೀನ್ಸ್ ಪ್ಯಾಂಟ್ಗೆ ಪೇರಪ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಲವಿಂಗ್ ದಿಸ್ ಟಾಪ್ ಗೈಸ್. ಇದು ಕೂಡ ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿ ಟ್ರಯಲ್ ರೂಮ್ ಇರಲಿಲ್ಲ, ಸೊ ಹಾಗೆ ಅಂದಾಜಲ್ಲಿ ತೊಗೊಂಬಂದಿದ್ದು. ಸೊ ಅದು ಭಯ ಇತ್ತು, ಅದಕ್ಕೆ ಎಲ್ಲ ಟ್ರೈ ಮಾಡ್ತಿದ್ದೆ, ಹಾಗೆ ವ್ಲಾಗ್ ಕೂಡ ಮಾಡಿದೆ. ಸೊ ಲವ್ ದಿಸ್ ಟಾಪ್ ಟು. ನೆಕ್ಸ್ಟ್ ಇದೊಂದು ಟಾಪ್ ತೊಗೊಂಡೆ. ಆ್ಯಕ್ಚುಲಿ ಈ ಪ್ಯಾಂಟ್ನೇ ತಲೆಯಲ್ಲಿ ಇಟ್ಕೊಂಡು ಈ ಟಾಪ್ನ ತೊಗೊಂಡಿದ್ದು. ಸೊ ಬೇಸಿಕಲಿ ಸ್ವಲ್ಪ ಸಣ್ಣ ಆಗಬೇಕು ಅಂತ ಈ ಟಾಪ್ ನನಗೆ ತೋರಿಸ್ಕೊಡ್ತಾ ಇದೆ. ಬಟ್ ದಟ್ಸ್ ಓಕೆ, ಇಟ್ಸ್ ಲುಕಿಂಗ್ ಗುಡ್ ಗೈಸ್. ನಂಗೆ ಇಷ್ಟ ಆಯ್ತು ಇದು. ಈ ಟಾಪು ಓಕೆ.
ಇದೊಂದು ಕ್ರಾಪ್ ಟಾಪ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಹಾಗೆ ನೀ ಪ್ಯಾಂಟಿಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದೆ ಇದು. ಸೊ ಅಟ್ಲೀಸ್ಟ್ ಏನಕ್ಕಾದರೂ ಆಗುತ್ತೆ ಅಂತ ತೊಗೊಂಡೆ. ಇಷ್ಟ ಆಯಿತು ಇದು ಗೈಸ್. ದಿಸ್ ಇಸ್ ಅನದರ್ ಟಾಪ್. ಆ್ಯಕ್ಚುಲಿ ಪ್ಯಾಂಟಿಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದೆ ಗೈಸ್. ಸೊ ಇದು ಕೂಡ ತೊಗೊಂಡೆ ಆ್ಯಂಡ್ ಐ ಆಮ್ ಲವಿಂಗ್ ದಿಸ್ ಟಾಪ್ ಟು. ಇದು ಕೂಡ ಚೆನ್ನಾಗಿ ಕಾಣಿಸ್ತಿದೆ. ನಾಟ್ ಬ್ಯಾಡ್ ಗೈ. ಇದೊಂದು ಟಾಪ್ ತೊಗೊಂಡೆ. ಸೊ ಈ ಪ್ಯಾಂಟಿಗೆ ಅಗೇನ್ ಇದು ಕಾಂಪ್ಲಿಮೆಂಟ್ ಮಾಡ್ತಿಲ್ಲ, ಇದು ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಹಾಕ್ಕೊಂಡಿದ್ದು. ಬಟ್ ದಿಸ್ ಇಸ್ ದ ಟಾಪ್. ಆ್ಯಕ್ಚುಲಿ ಈ ಟಾಪ್ ಕೂಡ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ದಿಸ್ ಇಸ್ ಆಲ್ಸೋ ಓಕೆ ಗೈಸ್. ಇದು ಕೂಡ ಇಷ್ಟಪಟ್ಟು ತೊಗೊಂಡೆ, ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ. ಸೊ ಗೈಸ್ ಸದ್ಯಕ್ಕೆ ಇಷ್ಟ ತೊಗೊಂಡಿದ್ದು ಆ್ಯಂಡ್ ಫ್ಯೂ ಜ್ಯುವೆಲ್ರೀಸ್ ಮತ್ತು ಆಕ್ಸೆಸರೀಸ್ ಎಲ್ಲ ತೊಗೊಂಡೆ ನನಗೆ ಇವೆಂಟ್ಸಿಗೆ ಬೇಕಾಗುತ್ತೆ ಅಂತ. ಆ್ಯಂಡ್ ದಟ್ಸ್ ಇಟ್ ಗೈಸ್. ಈಗ ಇದು ನನ್ನ ರೆಗ್ಯುಲರ್ ಟಾಪ್ ಹಾಕ್ಕೊಂಡೆ. ಇಷ್ಟು ಶಾಪ್ ಮಾಡಿ ಬಂದ್ವಿ ಗೈಸ್. ಆ್ಯಂಡ್ ಆಲ್ಸೋ ಅದಕ್ಕೇನೂ ಕೂಡ ಸ್ವಲ್ಪ ತೊಗೊಂಡ್ರು. ಐ ಡೋಂಟ್ ವಾಂಟ್ ಟು ಶೋ ದೆಮ್. ಅಷ್ಟೇ. ಔಟ್ಫಿಟ್ ಎಲ್ಲ ಹಾಕ್ಕೊಂಡು ತೋರಿಸಿದ್ದಾಯಿತು. ಸೊ ಈಗ ಊಟದ ಸಮಯ. ಅದಕ್ಕೆ ಚಪಾತಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ ಎಷ್ಟು ಶೇಪಲ್ಲಿ ಅರಿತಾರೆ ಅಂತ. ನಾನು ತುಂಬ ಚೆನ್ನಾಗಿ ಅರ್ದೆ, ಹಾಗಾಗಿ ಅದಕ್ಕೆ ನನ್ನಿಂದ ಇನ್ಸ್ಪೈರ್ ಆಗಿಬಿಟ್ಟು ಈ ಥರ ಅರಿತಾ ಇದ್ದಾರೆ. ಅದಕ್ಕೆ ನಿಮಗೆ ಯಾರು ಇನ್ಸ್ಪಿರೇಷನ್ ಹೇಳಿಬೇಕು? ಹಾಂ, ಜೋರಾಗಿ. ತುಂಬ ಚೆನ್ನಾಗಿ ಅರ್ದಿದ್ದ ಕಾರಣದಿಂದ ಅದಕ್ಕೆ ವಾಪಸ್ ಇಸ್ಕೊಂಡು ಅರಿತಾ ಇದ್ದಾರೆ. ಇಲ್ಲ ಗೈಸ್, ಆ್ಯಕ್ಚುಲಿ ನಂದು ಸ್ವಲ್ಪ ಅಮೀಬ ಆಗ್ಬಿಡ್ತದು. ಅಂದರೆ ಅದಕ್ಕೆ ನೋಡ್ತಾ ಇದ್ರೆ ಅದು ಕಾನ್ಷಿಯಸ್ ಆಗಿಬಿಟ್ಟೆ ಅಷ್ಟೇ. ವಿಡಿಯೋ ತೋರಿಸಿದ್ರೆ ಗೊತ್ತಾಗ್ತಿದೆ. ಕಾನ್ಷಿಯಸ್ ಆಗಿಬಿಟ್ಟೆ. ಬಟ್ ಅಟ್ಲೀಸ್ಟ್ ಅರಿಯೋಕ್ಕಾಗಲಿಲ್ಲ ನೀನು ಬೇಯಿಸಾದ್ರು ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬೇಯಿಸ್ತಾ ಇದ್ದೀನಿ ಗೈಸ್ ಚಪಾತಿ. ವರ್ಕ್ ಎಲ್ಲ ಮುಗ್ದಾದ್ಮೇಲೆ ಊಟ ಕೂಡ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಅಣ್ಣ ಐಸ್ ಕ್ರೀಮ್ಸ್ ಕೂಡ ಆರ್ಡರ್ ಮಾಡಿದ್ದ. ಸೊ ಮ್ಯಾಚ್ ಕೂಡ ಬರ್ತಾಯಿತ್ತು. ಐಸ್ ಕ್ರೀಮ್ಸ್ ತಿನ್ಕೊಂಡು ಮ್ಯಾಚ್ ನೋಡಿದ್ವಿ. ಆ್ಯಂಡ್ ದಟ್ಸ್ ಇಟ್. ಊಟ ಎಲ್ಲ ಮಾಡಿದ್ದಾಯಿತು. ಏನಂದರೆ ನನಗೆ ಇವೆಂಟ್ಸ್ ಇದೆ ಅಲ್ಲ, ಸೊ ಔಟ್ಫಿಟ್ಸ್ಗಳು ಬೇಕಾಗಿತ್ತು. ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಸ್ಟೋರಿಲಿ ಅಪ್ಲೋಡ್ ಮಾಡಿದ್ದೆ ಆ್ಯಕ್ಚುಲಿ. ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಕೊಲ್ಯಾಬ್ ಅಂತ. ಸೊ ನನಗೆ ಬೆಂಗಳೂರಲ್ಲಿ ಕೀರ್ತಿ ಅನ್ನೋರು ತುಂಬ ಪ್ರೆಟಿ ಔಟ್ಫಿಟ್ಸ್ನ ಕೊಟ್ಟು ಕಳಿಸಿದ್ದಾರೆ. ಆ್ಯಕ್ಚುಲಿ ಪೋರ್ಟ್ ಮಾಡಿದ್ರು. ಸೊ ನಾನು ಆಲ್ರೆಡಿ ಬ್ಯಾಂಗ್ಳೂರಲ್ಲೇ ಇದ್ದೀನಲ್ಲ, ಹಾಗಾಗಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಲುಕಿಂಗ್ ಎಟ್ ದಿಸ್. ಆ್ಯಂಡ್ ಆಲ್ಸೋ ಒಂದು ಪ್ರತಿ ನೋಟ್ ಕೂಡ ಕೊಟ್ಟು ಕಳಿಸಿದ್ದಾರೆ ಗೈಸ್, ನೋಡ್ಬೋದು. ಸೋ ಗ್ರೇಟ್ಫುಲ್. ಸೊ ಈ ಎಲ್ಲ ಔಟ್ಫಿಟ್ಸ್ನೂ ಕೂಡ ನಾನು ನನ್ನ ಅಪ್ಕಮಿಂಗ್ ಇವೆಂಟ್ಸಲ್ಲಿ ಹಾಕ್ಕೊಳ್ತೀನಿ. ಆ್ಯಂಡ್ ಕೀರ್ತಿ, ಇಫ್ ಯು ಆರ್ ವಾಚಿಂಗ್ ದಿಸ್ ವ್ಲಾಗ್, ಥ್ಯಾಂಕ್ ಯು ಸೋ ಮಚ್ for your love. We're excited to wear all these outfits ಅಂತ ಹೇಳ್ತಾ once again thank you so much Kirti. Yes guys, ಅಷ್ಟೇ. And this beautiful note ಇದನ್ನ ತುಂಬ ಖುಷಿ ಕೊಡ್ತು ಗೈಸ್. yes, I'm just happy ಅಷ್ಟೇ. ಹಾಗೆ ಗ್ಲಿಮ್ಸಸ್ ತೋರಿಸ್ತೀನಿ ನೋಡಿ. ಸೊ that's it.